ಅಂಕೋಲಾದ ಹೊನ್ನಗುಡಿ ಕಡಲ ತೀರದಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸಾರ್ವಜನಿಕ ಮತ್ತು ಪ್ರವಾಸಿ ಸ್ಥಳಗಳನ್ನು ಸ್ವಚ್ಛವಾಗಿಡುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಎಂದು ಅಂಕೋಲಾ ಹಿರಿಯ ಸಿವಿಲ್ ಮತ್ತು ಜಿಎಂಎಫ್ಸಿ ನ್ಯಾಯಾಧೀಶೆ ಪ್ರಿಯಾ ಜೋಗಳೇಕರ್ ಕರೆ ನೀಡಿದರು. ರಾಜ್ಯ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ನಿರ್ದೇಶನದಂತೆ ತಾಲೂಕಾ ಕಾನೂನು ಸೇವಾ ಸಮಿತಿ ಅಂಕೋಲಾ, ವಕೀಲರ ಸಂಘ ಅಂಕೋಲಾ ಹಾಗೂ ಬಬ್ರುವಾಡ ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ಹೊನ್ನೇಗುಡಿ ಕಡಲ ತೀರದಲ್ಲಿ ಸ್ವಚ್ಛತಾ ಅಭಿಯಾನ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ನ್ಯಾಯಾಧೀಶೆ ಪ್ರಿಯಾ ಜೋಗಳೇಕರ್, ಅರಣ್ಯ ಪ್ರದೇಶಗಳು, ಕಡಲ ತೀರಗಳು, ನದಿಗಳು ಮತ್ತು ಜಲಪಾತಗಳಂತಹ ಪ್ರವಾಸಿ ತಾಣಗಳಲ್ಲಿ ಹೆಚ್ಚುತ್ತಿರುವ ಪ್ಲಾಸ್ಟಿಕ್ ಬಳಕೆ ಜೀವ ವೈವಿಧ್ಯಕ್ಕೆ ಗಂಭೀರ ಅಪಾಯ ತಂದೊಡ್ಡಿದೆ ಎಂದರು. ಪ್ಲಾಸ್ಟಿಕ್ ಮಾಲಿನ್ಯವು ಪರಿಸರದ ಜೊತೆಗೆ ಮಾನವ ಆರೋಗ್ಯಕ್ಕೂ ತೀವ್ರ ದುಷ್ಪರಿಣಾಮ ಬೀರುತ್ತಿದ್ದು, ಪ್ಲಾಸ್ಟಿಕ್ ತ್ಯಾಜ್ಯಗಳ ಸಮರ್ಪಕ ವಿಲೇವಾರಿ ಕುರಿತು ಪ್ರತಿಯೊಬ್ಬ ಬಳಕೆದಾರರು ಜವಾಬ್ದಾರಿಯಿಂದ ಚಿಂತಿಸಬೇಕು ಎಂದು ಅವರು ತಿಳಿಸಿದರು. ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತೀವಿ, ಎಲ್ಲರಲ್ಲೂ ನಾವು ಜೀವನವನ್ನು ಉಳಿಸುವಂತಹ ಜೀವನದ ಹಕ್ಕನ್ನ ಕೇಳ್ತೇವೆ. ಏನೇ ಒಂದು ತೊಂದರೆ ಆದ್ರೂ ಕೂಡ ನಾವು ಮೂಲಭೂತ ಹಕ್ಕಿಗಾಗಿ ಎಲ್ಲರೂ ಕೂಡ ಹೋರಾಡ್ತಾ ಇರ್ತೇವೆ. ಆ ಮೂಲಭೂತ ಹಕ್ಕಿನ ಜೊತೆಗೆ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಅಂತ ಹೇಳ್ಕೊಂಡು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಆ ಕರ್ತವ್ಯವನ್ನ ಪಾಲಿಸೋದಿರುತ್ತೆ. ಅದು ನಮ್ಮ ಸಂವಿಧಾನದಲ್ಲಿ ಎಲ್ಲ ನಾಗರಿಕರಿಗೂ, ನಮ್ಮ ದೇಶದ ಎಲ್ಲ ನಾಗರಿಕರಿಗೂ ಅನ್ಯಾಯವಾಗತ್ತೆ ಅಂತ ಹೇಳಿದಾಗ ನಾವೇನ್ ಮಾಡಬೇಕು, ಆ ಮೂಲಭೂತ ಕರ್ತವ್ಯದಲ್ಲಿ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಕೆರೆ, ಕಟ್ಟೆ, ಯಾವುದೇ ಒಂದು ಪ್ರಕೃತಿ ಅಥವಾ ದೇವಸ್ಥಾನ, ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಡೆಸುವಂತ ಎಲ್ಲ ಪ್ರವಾಸಿ ತಾಣಗಳು ಅಂತ ಒಂದು ಎಲ್ಲ ಪ್ರಕೃತಿಯ ಮಡಿಲಿನಲ್ಲಿ ಬರುವಂತಹ ಪ್ರವಾಸ ತಾಣಗಳನ್ನು ನಾವು ರಕ್ಷಣೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ನಾಗರಿಕನ ಹೊಣೆಗಾರಿಕೆಗೆ ಕಾರಣವಾಗುತ್ತೆ. ಇದ್ರ ಜೊತೆಗೆ ನಮ್ಮ ಸರ್ಕಾರದಿಂದ ಹಲವಾರು ಕ್ರಮಗಳು ಬಂದಿದೆ. ಗ್ರಾಮ ಪಂಚಾಯಿತಿಗಳು ಕೂಡ ಸುರಕ್ಷತಾ ಕಾರ್ಯಕ್ರಮವನ್ನು ತೆಗೆದುಕೊಂಡಿದೆ. ಅದೇ ರೀತಿ ಪೊಲೀಸ್ ಇಲಾಖೆಗಳಿಂದಲೂ ಕೂಡ ಅವರು ಕೆಲವೊಂದು ಸುರಕ್ಷತಾ ಕ್ರಮವನ್ನು ಕೈಗೊಂಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅದು ಅಂದ್ರೆ ಸರ್ಕಾರ ಯೋಜನೆ ಅಡಿಯಲ್ಲಿ, ಯಾಕಂತ ಹೇಳಿದ್ರೆ ಸರ್ಕಾರದಿಂದ ಏನ್ ಮಾಡಿದ್ದಾರೆ, ಕಸದ ತೊಟ್ಟಿಯನ್ನ ಮಾಡಿದ್ದಾರೆ, ಕಸದ ವಾಹನವನ್ನ ಮಾಡಿದ್ದಾರೆ. ಹೀಗಿದ್ದಾಗ ಅವರ ಪಾಲನೆಯನ್ನ ಮಾಡ್ಲಿ ಅನ್ನೋದು ಸರ್ಕಾರದ ಮೇಲೆ ಆ ಹೊಣೆಯನ್ನ ಹಾಕುವ ಬದಲಿಗೆ ನಮ್ಮಲ್ಲಿ ಏನಾಗತ್ತೆ ಅಂತ ತಿಳ್ಕೊಂಡು ನಾವು ತಿಳ್ಕೋಬೇಕು. ಒಂದು ಆ ವಸ್ತುಗಳನ್ನ ನಾವು ಒಯ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನ ನಮ್ಮ ಬ್ಯಾಗ್ನಲ್ಲೇ ನಾವು ಹಾಕೊಂಡು, ಅಥವಾ ನಾವು ತೆಗೆದುಕೊಂಡು ಹೋಗಿರುವಂಥ ವಾಹನದಲ್ಲಿ ಅಥವಾ ಬಸ್ಸಿನಲ್ಲಿ ನೀವು ಹೋಗಿದ್ರೂ ಕೂಡ ಅದಕ್ಕೆ ಒಂದು ಪ್ರತ್ಯೇಕವಾದ ಬ್ಯಾಗನ್ನು ಮಾಡಿಕೊಂಡು ಆ ವಾಟರ್ ಬಾಟ್ಲುಗಳನ್ನು, ಪ್ಲಾಸ್ಟಿಕ್ ಏನು ಕುರ್ಕುರೆ, ಚಿಪ್ಸು ಏನೇನೆಲ್ಲ ಒಯ್ದಿರ್ತೀರಿ ಅಂಥ ಬಾಟಲ್ಗಳನ್ನು ಅಥವಾ ಅಂಥ ಪೇಪರ್ಗಳನ್ನು ನೀವು ಆ ಪ್ರತ್ಯೇಕವಾದ ಬ್ಯಾಗ್ನಲ್ಲಿ ಹಾಕೊಬಂದು ಕಸದ ತೊಟ್ಟಿಗೆ ಕೊಟ್ಟರೆ ಅಥವಾ ಕಸದ ವಾಹನಕ್ಕೆ ಕೊಟ್ಟರೆ ಅದನ್ನು ಸರ್ಕಾರದವ್ರು ಏನು ಮಾಡ್ತಾರೆ, ಡಿಸ್ಪೋಸಲ್ ಮಾಡುವಂಥ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ. ಸಹಾಯಕ ಸರ್ಕಾರಿ ಅಭಿಯೋಜಕಿ ಶಿಲ್ಪಾ ನಾಯ್ಕ್, ಸ್ವಚ್ಛತೆಯ ಬಗ್ಗೆ ಸಾಕಷ್ಟು ಅರಿವು ಇದ್ದರೂ ನಿಸರ್ಗವನ್ನು ತ್ಯಾಜ್ಯಗಳಿಂದ ಕಲುಷಿತಗೊಳಿಸುವುದು ಇನ್ನೂ ಮುಂದುವರಿಯುತ್ತಿರುವುದು ಅತ್ಯಂತ ದುರದೃಷ್ಟಕರ ಎಂದರು. ವಕೀಲ ಉಮೇಶ್ ನಾಯ್ಕ್ ಅವರು ಕಾನೂನು ಸೇವಾ ಸಮಿತಿಯ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷೆ ಪ್ರತಿಭಾ ನಾಯ್ಕ್, ಬಬ್ರುವಾಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ ನಾಯ್ಕ್ ಮಾತನಾಡಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಕಾಂತ್ ನಾಯ್ಕ್, ವಕೀಲರ ಸಂಘದ ಕಾರ್ಯದರ್ಶಿ ಮಮತಾ ಕೆರೆಮನೆ, ಹಿರಿಯ ವಕೀಲ ವಿನೋದ್ ಶಾನ್ಭಾಗ್, ತೇಜಾ ಬಂಟ್, ಕರಾವಳಿ ಕಾವಲು ಪಡೆಯ ಸಹಾಯಕ ಉಪನಿರೀಕ್ಷಕ ಗೋಪಾಲ್ ನಾಯಕ್, ಪಂಚಾಯತ್ ಉಪಾಧ್ಯಕ್ಷರು, ಸದಸ್ಯರು, ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಹಾಗೂ ಸ್ವಸಹಾಯ ಸಂಘಗಳ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಹೊನ್ನೇಗುಡಿ ಕಡಲ ತೀರದಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ತ್ಯಾಜ್ಯ, ಮದ್ಯದ ಬಾಟಲಿ ಸೇರಿದಂತೆ ವಿವಿಧ ಕಸವನ್ನು ಸಂಗ್ರಹಿಸಿ ಸಮರ್ಪಕವಾಗಿ ವಿಲೇವಾರಿ ಮಾಡಲಾಯಿತು. ಸ್ವಚ್ಛತೆಯ ಕುರಿತು ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.